ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇಂದು ನಾನು ಪ್ಲೀಟೆಡ್ ಫ್ರಾಕ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ನಿಮಗೆ ಯಾವುದಾದ್ರೂ ಫ್ರಾಕ್ಗಳ ಬಗ್ಗೆನೋ ಅಥವಾ ಬ್ಲೌಸ್ ಬಗ್ಗೆನೋ, ನಿಮಗೆ ನೆಕ್ಲೈನ್ಸ್ ಬಗ್ಗೆನೋ ಯಾವುದ್ರ ಬಗ್ಗೆನಾದ್ರು ವಿಡಿಯೋಸ್ ಬೇಕು ಅಂದರೆ ಕಮೆಂಟ್ ಮೂಲಕ ತಿಳಿಸಿ. ನಾನು ಅದನ್ನು ವಿಡಿಯೋ ಮಾಡಿ ಮುಂದಿನ ದಿನಗಳಲ್ಲಿ ಹಾಕ್ತೀನಿ. ಇವತ್ತು ನಾನು ಪ್ಲೀಟೆಡ್ ಫ್ರಾಕ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಪ್ಲೀಟೆಡ್ ಫ್ರಾಕ್ನ ಯಾವ ರೀತಿ ಬಾಡಿ ಪಾರ್ಟ್ನ ಡ್ರಾಫ್ಟಿಂಗ್ ಮಾಡಬೇಕು ಅಂತ. ಏನಾದರೂ ಡೌಟ್ ಇದ್ದಲ್ಲಿ ಕಮೆಂಟಲ್ಲಿ ತಿಳಿಸಿ. ಆ ಡೌಟ್ನ ಕ್ಲಿಯರ್ ಮಾಡೋಕ್ಕೆ, ಸಾಲ್ವ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ನೋಡೋಣ ಪ್ಲೀಟೆಡ್ ಫ್ರಾಕ್ನ ವಿವರಣೆಯನ್ನು. ಅದರ ಫ್ರಂಟ್ ಬ್ಯಾಕು ವಿವರಣೆ. ಬಾಡಿ ಲೆಂತ್ ನಮ್ದು ಏನಿದೆಯೋ ಬಾಡಿ ಲೆಂತು ಅದ ಫಸ್ಟ್ ಮಾರ್ಕ್ ಮಾಡ್ಕೋಬೇಕು. ಅದಕ್ಕೆ 1.5 ಸೆಂಟಿಮೀಟ್ರು ಸೇರಿಸಿ ಫಸ್ಟು ಮಾರ್ಕ್ ಮಾಡ್ಕೊಳ್ಳಿ. ನೆಕ್ಸ್ಟು 1.5 ಸೆಂಟಿಮೀಟ್ರು ಫ್ರಂಟ್ ಸ್ಕರ್ಟ್ ಪಾರ್ಟ್ ಅಟ್ಯಾಚ್ ಮಾಡ್ತೀವಲ್ವಾ, ಆ ಬ್ಯಾಲೆನ್ಸಿಗೋಸ್ಕರ ನಾವೇನು ಮಾಡಬೇಕು, 1.5 ಸೆಂಟಿಮೀಟ್ರನ್ನ ಆ್ಯಡ್ ಮಾಡ್ಕೋಬೇಕು. ನೆಕ್ಸ್ಟ್ ಶೋಲ್ಡ್ರು, ನಮ್ಮದು ಏನು ಫುಲ್ ಶೋಲ್ಡ್ರ್ ಇರುತ್ತೋ ಅದು ಹಾಫ್ ಶೋಲ್ಡ್ರು ಮಾಡಬೇಕು. ಹಾಫ್ ಶೋಲ್ಡ್ರು ಮಾಡಿದಾಗ ಎಷ್ಟು ಬರುತ್ತೋ ಅಷ್ಟನ್ನ ಮಾರ್ಕ್ ಮಾಡ್ಕೋಬೇಕು. ಈ ಶೋಲ್ಡ್ರು ಏನಿರುತ್ತೋ ಸೇಮ್ ಆರ್ಮೋಲ್ ಲೆಂತ್ನ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ ಏನು ಅಗಲ ಇದೆಯೋ 0 to 3 ಏನು ಅಗಲ ಇದೆಯೋ ಸೇಮ್ ಅಗಲ ಇಲ್ಲೂ ಇರಬೇಕು ಡಿಸ್ಟೆನ್ಸ್. to 3, 4 to 5 ಸೇಮ್ ಡಿಸ್ಟೆನ್ಸ್ ಇರುತ್ತೆ. ಮತ್ತೆ ಏನು 0 to 3 ಏನಿದೆಯೋ ಸೇಮ್ 3 to 5 ಇರುತ್ತೆ. ನೆಕ್ಸ್ಟ್ 4ರಿಂದ 6, ನಮ್ದು ಏನು ಫುಲ್ ಚೆಸ್ಟ್ ರೌಂಡ್ ಇರುತ್ತೋ ಅದ 4ರಿಂದ ಡಿವೈಡ್ ಮಾಡಬೇಕು. ಆವಾಗ ಏನು ಬರುತ್ತೋ ಅದ ನಾವು ಚೆಸ್ಟ್ ರೌಂಡ್ ಇಟ್ಕೋಬೇಕು. 1/4 ಚೆಸ್ಟ್ ರೌಂಡ್ ಫಸ್ಟ್ ಮಾರ್ಕ್ ಮಾಡಿ. ನೆಕ್ಸ್ಟು ಹಿಂದ್ಲೆ ಒಳಗೆ ಏನಾಗುತ್ತೋ ಅದು 5 ಸೆಂಟಿಮೀಟ್ರ್ ಅಥವಾ 4 ಸೆಂಟಿಮೀಟ್ರ್ ಇಡಬೇಕು. ಆಯ್ತಾ? ನೆಕ್ಸ್ಟ್ ಇದು ವೇಸ್ಟ್ ಲೈನ್. 1/4 ವೇಸ್ಟ್ ರೌಂಡ್ ಏನು ಬರುತ್ತೆ, ವೇಸ್ಟ್ ರೌಂಡ್. ಆಮೇಲೆ ಇಲ್ಲೊಂದು ಡಾಟ್ ಬರುತ್ತೆ, ಆ ಡಾಟಿಗೆ ಎಕ್ಸ್ಟ್ರಾ 3 ಸೆಂಟಿಮೀಟ್ರು ಎಕ್ಸ್ಟ್ರಾ ಹಿಂದೆ ಅಷ್ಟು ಮಾಡಬೇಕು. 1/4 ವೇಸ್ಟ್ ರೌಂಡ್ ಎಕ್ಸ್ಟ್ರಾ 1 ಇಂಚ್ ಎಕ್ಸ್ಟ್ರಾ 4 ಸೆಂಟಿಮೀಟ್ರು. ನಾನು ಕಾಣೋದಿಲ್ಲ. ಚೆನ್ನಾಗಿ ಮನೆ ಹೋಗಿದೆ, ಯಾವುದು ಸಂಘ ಇರ್ತೀರಂತ ನಿಮಗೆ. ನೆಕ್ಸ್ಟ್ 1ರಿಂದ 8ಗೆ ಏನಿದೆಯೋ ಅದ್ರ ಮಧ್ಯ ಭಾಗ ಇಲ್ಲಿಂದ ಇಲ್ಲಿಗೆ 1/8 ಚೆಸ್ಟ್ ರೌಂಡ್. ನಮ್ಮ ಫುಲ್ ಚೆಸ್ಟ್ ರೌಂಡ್ ಏನಿದೆಯೋ ಅದ 8ರಿಂದ ಭಾಗಿಸ್ಬೇಕು. 1/8 ಚೆಸ್ಟ್ ರೌಂಡ್ ಮಾಡಿ ಅದೇ ಲೆಂತ್ ಇಲ್ಲಿಗೂ ಬರಬೇಕು. 1/8 ಚೆಸ್ಟ್ ರೌಂಡ್, 1/8 ಚೆಸ್ಟ್ ರೌಂಡ್. ಡಾಟಿನ ಅಗಲ ಡಾಟಿನ ಉದ್ದ ಎರಡು ಸಮ ಇರಬೇಕು. ಇಲ್ಲಿಂದ 1.5, ಇಲ್ಲಿಂದ 1.5. ನಾವು ಏನ್ ಡಾಟಿಗೆ ಅಗಲ ಬಿಟ್ಕೋತೀವೋ ಅದು 1.5, 1.5. ಆಯ್ತಾ? ಶೇಪ್ ಒಂದು ಇಲ್ಲಿಂದ ನಾವು ಬಂದು ಈ ತರ ಶೇಪ್ ಕೊಡ್ಬೇಕು.
ಬಿ. ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ 2.5 ಬ್ಯಾಕ್ ಹಿಂಭಾಗದ ಕಂಕುಳಿನ ಆಕಾರವನ್ನ ನಾವು 6 12 ಮತ್ತೆ 3ಗೆ ಕೊಡಬೇಕು. ಇದು ಶೋಲ್ಡರ್. ಶೋಲ್ಡರ್ ಸ್ಲೋಪಿಗೆ ನಾವು ಇಲ್ಲಿಂದ ಇಲ್ಲಿಗೆ 1.5 ಶೇಪ್ ಕೊಡಬೇಕು. ನೆಕ್ಸ್ಟ್ ಫ್ರಂಟ್ ಪಾರ್ಟ್ ಇಲ್ಲಿಂದ 5ರಿಂದ 14 1.5 ಸೆಂಟಿಮೀಟರ್ ಮಾರ್ಕ್ ಮಾಡ್ಕೋಬೇಕು. ನೆಕ್ಸ್ಟ್ 14 ಸೇರಿಸ್ಬೇಕು. 3 ಮತ್ತೆ 14ನ ಸೇರಿಸಿ ಇಲ್ಲಿಂದ ಇಲ್ಲಿಗೆ 2.5 ಮಾರ್ಕ್ ಮಾಡಬೇಕು. ಇಲ್ಲಿಂದ ಮುಂಭಾಗದ ಕಂಕುಳಿನ ಆಕಾರವನ್ನ ಕೊಡಬೇಕು. 6 14 ಮತ್ತೆ 3ಕ್ಕೆ ನಾವು ಮುಂಭಾಗದ ಕಂಕುಳಿನ ಆಕಾರವನ್ನ ನೀಡಬೇಕು. ಇಲ್ಲಿಂದ ನಿಮ್ಗೆ ಈ ಬ್ಯಾಕಿಗೂ ಫ್ರಂಟ್ ಪಾರ್ಟ್ಗೂ ಅರ್ಧ ಇಂಚು ಡಿಫ್ರೆನ್ಸ್ ಎಷ್ಟು ಟೇಪ್ ಬಿಡಿ ಆಯ್ತಾ. ಮತ್ತೆ ಇಲ್ಲಿಂದ ಇಲ್ಲಿಗೆ ಲೆಸ್ ಮಾಡಿದ್ರೆ ಆಯ್ತು. 5 ಸೆಂಟಿಮೀಟರ್ ಮಾಡಿದ್ರೆ ಎಷ್ಟು 21 ಎಷ್ಟಿದೆ ನಿಮ್ಗೆ ವೇಸ್ಟ್ ನೋಡು. ಇಲ್ಲಿಂದ ಇಲ್ಲಿಗೆ 86 ಅದೇ ಎಷ್ಟು ಅಂತ 112 ಚೆಸ್ಟ್ ರೌಂಡ್ 0 to 15 112 ಚೆಸ್ಟ್ ರೌಂಡ್ ಮಾಡಬೇಕು. ಅದು ಕತ್ತಿನ ಆಗಲ್ಲ. ಇಲ್ಲಿಂದ ಇಲ್ಲಿಗೆ ನಮ್ಗೆ ಎಷ್ಟು ಬೇಕಾಗುತ್ತೆ ಲೆಂತ್ ಮುಂಭಾಗದ್ದು ನಮಗೆ ಎಷ್ಟು ಬೇಕೋ ಅಷ್ಟು ಇಟ್ಕೋಬಹುದು. ಬ್ಯಾಕಿಗೆ ಎಷ್ಟು ಬೇಕೋ ಅಷ್ಟು ನಮ್ಮ ಇಚ್ಛೆಯ ಅನುಸಾರ. ಇದರಿಂದ ಹಿಂಗ್ ತಗೊಂಡಿರ್ತೀವಲ್ಲ ಅದು ಸರಿ ಬರಲ್ಲ. ಹೌದಾ? ನಂಗೆ ಗೊತ್ತಿಲ್ಲ. ಹಂಗೆ ಅವ್ರು ತೋರಿಸ್ಕೊಟ್ಟಿದ್ದಾರೆ ಹಂಗ್ ಮಾಡಿ. ಹಾ ಇದು ಲೆಸ್ ಮಾಡ್ಬೇಕಾ? ಇದಿಲ್ಲಿ ಟೇಪ್ ಇಳಿಸಿ. ಆಮೇಲೆ ಹಿಂಭಾಗಕ್ಕೆ 2.5 ಕೊಟ್ಟಿದ್ದೀನಿ. ಈಗ ಫ್ರಂಟಿಗೆ 5 ಸೆಂಟಿಮೀಟರ್ ನ ಶೇಪ್ ಕೊಟ್ಟಿದ್ದೀನಿ. ಇದು ನಮ್ಮ ಇಚ್ಛೆಯ ಅನುಸಾರ. ಈ ಸ್ಲೋಪ್ ನ ನೆಕ್ ವಿಡ್ತಿಗೆ ನಾವು ಸೇರಿಸ್ಬೇಕು. ಈ ಹಾರ್ಮೋನ್ ರೌಂಡ್ ಬ್ಯಾಕ್ ಏನ್ ಚೆಕ್ ಮಾಡ್ತೀವೋ ಚೆಕ್ ಮಾಡಿದ್ಮೇಲೆ ಏನಾದ್ರು ಜಾಸ್ತಿ ಬಂತು ಅಂತ ಅಂದ್ರೆ ಮಾತ್ರ ನಾವು ಸ್ಲೋಪ್ ನ ಕಟ್ ಮಾಡ್ಬೇಕು. ಎಷ್ಟು ಜಾಸ್ತಿ ಬರುತ್ತೋ ಅಷ್ಟು ಸ್ಲೋಪ್ ಅಲ್ಲಿ ತೆಗಿಬೇಕು. ನಾವು ಅಷ್ಟು ಸ್ಲೋಪ್ ನ ಕೊಡ್ಬೇಕಾಗುತ್ತೆ. ಇನ್ನೊಂದ್ಸಲ 0 to 1 ಇದು ಫುಲ್ 1.5 ಸೆಂಟಿಮೀಟರ್ ಶೋಲ್ಡರ್ ಅಟ್ಯಾಚಿಗೆ ಹೋಗುತ್ತೆ. ಅದು 1.5 ಸೆಂಟಿಮೀಟರ್ 1 to 2 1.5 ಸೆಂಟಿಮೀಟರ್ ಮುಂಭಾಗದ ಬ್ಯಾಲೆನ್ಸ್ ಗಾಗಿ ಅರ್ಧ ಭುಜ ಹಾಫ್ ಶೋಲ್ಡರ್ ಪ್ಲಸ್ 1 ಸೆಂಟಿಮೀಟರ್ ಸ್ಲೀವ್ ಅಟ್ಯಾಚ್ ಮಾಡ್ತೀವಲ್ವಾ ಅದಕ್ಕೆ ಸೀಮ್ ಅಲಯನ್ಸ್ 1 ಸೆಂಟಿಮೀಟರ್ ನಾವು ಆಡ್ ಮಾಡಬೇಕು. ನೆಕ್ಸ್ಟ್ ಈ 0 to 3 ಏನಿದೆಯೋ ಸೇಮ್ 3 to 5 ಮಾಡಬೇಕು. ಅದು ಸೇಮ್ ಅರ್ಧ ಭುಜ ಹಾಫ್ ಶೋಲ್ಡರ್ ಪ್ಲಸ್ 1 ಸೆಂಟಿಮೀಟರ್ ಬರುತ್ತೆ. ಈ ಲೆಂತ್ 3 ಮತ್ತೆ 5 ಆಯ್ತಾ. ನೆಕ್ಸ್ಟ್ ಚೆಸ್ಟ್ ಲೈನ್ ಹೇಳ್ಕೋಬೇಕು. 1/4 ಚೆಸ್ಟ್ ರೌಂಡ್ ಪ್ಲಸ್ 4 ಸೆಂಟಿಮೀಟರ್. ನಮ್ದು ಎದೆಯ ಸುತ್ತಳತೆ ಏನ್ ಬರುತ್ತೋ ಅದನ್ನ 4 ಭಾಗ ಮಾಡ್ಬೇಕು. 4 ಭಾಗದಿಂದ ಬಾಗಿಸ್ಬೇಕು. ಏನ್ ಬಂತು ಅದ ಮಾಡಿ. ನೆಕ್ಸ್ಟ್ ಸೀಮ್ ಅಲಯನ್ಸ್ 5 ಸೆಂಟಿಮೀಟರ್ ನ ಮಾರ್ಕ್ ಮಾಡಿ. 1/4 ಚೆಸ್ಟ್ ರೌಂಡ್ ಪ್ಲಸ್ 4 ಅಥವಾ 5 ಸೆಂಟಿಮೀಟರ್. ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ 1/4 ವೇಸ್ಟ್ ರೌಂಡ್ ಪ್ಲಸ್ 3 ಸೆಂಟಿಮೀಟರ್. ಇಲ್ಲಿಂದ ಇಲ್ಲಿಗೆ ನಮ್ದು ವೇಸ್ಟ್ ರೌಂಡ್ ಏನ್ ಬರುತ್ತೆ ಅದು 1/4 ವೇಸ್ಟ್ ರೌಂಡ್ ಪ್ಲಸ್ 3 ಸೆಂಟಿಮೀಟರ್. ಅದು ಡಾಟಿನ ಅಗಲಕ್ಕಾಗಿ ಏನ್ ಡಾಟ್ ಹಿಡಿತೀವೋ ಅದು 3 ಸೆಂಟಿಮೀಟರ್ ಪ್ಲಸ್ 4 ಸೆಂಟಿಮೀಟರ್. ಆಮೇಲೆ ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ 2ರಿಂದ 10 1/8 ಚೆಸ್ಟ್ ರೌಂಡ್. ಇದು ಡಾಟಿನ ಅಗಲ. ಡಾಟಿನ ಉದ್ದ 1/8 ಚೆಸ್ಟ್ ರೌಂಡ್. ಇಲ್ಲಿ ಏನ್ ಸೇಮ್ ಬರುತ್ತೆ ಸೇಮೇ ಇರುತ್ತೆ ನೋಡಿ. ನೆಕ್ಸ್ಟ್ 10ರಿಂದ ಬಿ 1.5 ಸೆಂಟಿಮೀಟರ್. 10ರಿಂದ ಎ 1.5 ಸೆಂಟಿಮೀಟರ್. ಇದು ಡಾಟಿನ ಅಗಲ. ನಾವು ಇಷ್ಟೇ ಮಾತ್ರ ಡಾಟ್ ಹಿಡಿಬೇಕು.
ಆಮೇಲೆ ಶೇಪ್ ನಾವು ಇಲ್ಲಿಂದ ಬಂದು ಈ ರೀತಿ 8ಗೆ ನಾವು ಶೇಪ್ ನ ಕೊಡ್ಬೇಕು, ಬ್ಯಾಲೆನ್ಸ್ ಆಗುತ್ತೆ. ಇಲ್ಲ ಅಂದ್ರೆ ಸ್ಕರ್ಟ್ ಪಾರ್ಟ್ ಜೋಡಿಸಿದಾಗ ಜಗ್ಗುತ್ತೆ. ನಿಮ್ಗೆ ಎಷ್ಟೇ ಅಂತ ಇನ್ನ ಸ್ಕರ್ಟ್ ಪಾರ್ಟ್ ನೋಡೋಣ. ಅಷ್ಟೇ ಅದು ಗ್ರೂಪ್ ಮಾಡ್ತಿದ್ದಾರೆ ಬಾರಿ ಬಾರವಲ್ಲ ಏನು ಸುಮ್ಮನೆ ಎಲ್ಲರೂ ಅವ್ರು ಫಸ್ಟ್ ಅವಾಗ ಹಂಗೆ ಇದ್ರಂತೆಲ್ಲ ಕುರ್ಗಳಿ ನಮ್ಮ ಮನೆ ಇದ್ದಾಗ ನಮ್ಮಮ್ಮ ಜಾಸ್ತಿ ಫಸ್ಟ್ ನಮ್ಮ ಮನೆಯಿಂದ ಜಾಸ್ತಿ ಅವ್ರು ಬಿರಿಯಾನಿ ತಿಂತಿದ್ರು. ಅವ್ರ ಮನೆಗಳೆಲ್ಲ ಸಾಂಬಾರು ಆಮೇಲೆ ಪಾನಿಪುರಿ ತಿನ್ನಕ್ ಹೋಗೋದು ಎಲ್ಲಾರು ಹೊರಗಿರ್ತಿರಲ್ಲ. ಇದು ಸ್ಕರ್ಟ್ ಪಾರ್ಟು ಮಾಮೂಲಿ ನಾವು ಲಂಗ ಬ್ಲೌಸ್ ಕಟ್ ಮಾಡ್ತೀವಲ್ಲ ಅದೇ ಸೇಮ್ ಸ್ಕರ್ಟ್ ಪಾರ್ಟ್ ಅಲ್ವಾ? ಫುಲ್ ಮೈನಸ್ ಬಾಡಿ ಲೆಂತ್ ಪ್ಲಸ್ 1.5 ಸೆಂಟಿಮೀಟರ್ ಪ್ಲಸ್ ನೋಡಿ 0 to 1 ಫುಲ್ ಲೆಂತ್ ಏನಿರುತ್ತೆ, ಫುಲ್ ಲೆಂತ್ ಹೆಂಗ್ ಕಾಣಿಸ್ತೀವಿ ಇಲ್ಲಿಂದ ಇಲ್ಲಿಗೆ ಫುಲ್ ಲೆಂತ್ ಆಗುತ್ತೆ. ಈ ಫುಲ್ ಲೆಂತ್ ಅಲ್ಲಿ ನಾವು ಮೈನಸ್ ಬಾಡಿ ಲೆಂತ್ ಮಾಡ್ಬೇಕು ಆಯ್ತಾ? ಆ ಬಾಡಿ ಲೆಂತ್ ಮಾಡಿದ್ಮೇಲೆ ನಮಗೆ ಸ್ಕರ್ಟ್ ಪಾರ್ಟ್ ಸಿಗುತ್ತೆ. ಇದು ಆ ಸ್ಕರ್ಟ್ ಪಾರ್ಟ್ ನ 0 to 1 ಗೆ ಪ್ಲಸ್ 1.5 ಸೆಂಟಿಮೀಟರ್ ಆಡ್ ಮಾಡಿ ಮಾರ್ಕ್ ಮಾಡಬೇಕು. ಆ 1.5 ಯಾಕಪ್ಪ ಅಂದ್ರೆ ಇದು ಬಾಡಿ ಪಾರ್ಟ್ ಮತ್ತೆ ಸ್ಕರ್ಟ್ ಪಾರ್ಟ್ ನ ಅಟ್ಯಾಚ್ ಮಾಡಬೇಕು. ಅದಕ್ಕೆ ನಾವು 1.5 ಸೆಂಟಿಮೀಟರ್ ನ ಆಡ್ ಮಾಡ್ಕೋಬೇಕು. ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ 3 ಸೆಂಟಿಮೀಟರ್ ಅಥವಾ 5 ಸೆಂಟಿಮೀಟರ್ ನಮ್ ಇಚ್ಛೆ ಅನುಸಾರ 3 ಆರು ಮಾಡ್ಬೋದು, 5 ಆರು ಮಾಡ್ಬೋದು. ಆದ್ರೆ ಬಾರ್ಡರ್ ಬಂದ ಟೈಮ್ ಅಲ್ಲಿ ಏನ್ ಮಾಡ್ಬೇಕು, ಇಷ್ಟ ಬಾರ್ಡರ್ 3 ಸೆಂಟಿಮೀಟರ್ ಬಿಡಂಗಿಲ್ಲ. ಅವಾಗ ಬಾರ್ಡರ್ ಇಂದಲೇ ಡೈರೆಕ್ಟ್ ಫುಲ್ ಲೆಂತ್ ನ ಮಾರ್ಕ್ ಮಾಡ್ಬೇಕಾಗುತ್ತೆ. ಬಾರ್ಡರ್ ಇಲ್ಲ ಏನಿಲ್ಲ ಮಡ್ಚು ಹೊಲಿಬೇಕು ಅಂದಾಗ ಫೋಲ್ಡಿಂಗ್ ಮಾತ್ರ 3 ಸೆಂಟಿಮೀಟರ್ ನಾವು ಬಿಟ್ಕೋಬೇಕು. ಬಾರ್ಡ್ರ್ ಇದ್ರೆ ಫುಲ್ ಅಂತ ಕನ್ಸಿಡರ್ ಮಾಡ್ಬೋದು. ಫುಲ್ ಲೆಂತ್ ಅಂದ್ರೆ ಮೈನಸ್ ಮಾಡಿರ್ತೀವಿ, ಬಾಡಿ ಲೆಂತ್ ಮೈನಸ್ ಮಾಡಿದ್ಮೇಲೆ ಏನ್ ಲೆಂತ್ ಸಿಗುತ್ತೋ ಅದು ಫುಲ್ ಲೆಂತ್ ಅಷ್ಟೇ ಆಯ್ತಾ? ಅವಾಗ 3 ಸೆಂಟಿಮೀಟರ್ ಅವಾಗೇನು ಫೋಲ್ಡಿಂಗ್ ಇರಲ್ವಲ್ಲ, 3 ಸೆಂಟಿಮೀಟರ್ ತಗೋಬಾರ್ದು ಬಾರ್ಡ್ರ್ ಇದ್ರೆ. ಬಾರ್ಡ್ರ್ ಇಲ್ಲ ಅಂದ್ರೆ ಫೋಲ್ಡಿಂಗ್ ಮಾಡಿದ್ರೆ ಮಾತ್ರ 3 ಸೆಂಟಿಮೀಟರ್ ಎಕ್ಸ್ಟ್ರಾ ತಗೋಬೇಕು. ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಅರ್ಧ ಬಟ್ಟೆಯ ಅಂದ್ರೆ 45 ಸೆಂಟಿಮೀಟರ್ ಬರುತ್ತೆ. ಚಿಕ್ಕದ್ ಬರುತ್ತೆ ಆದ್ರೆ ನಾವು ಇದು 4 ಫೋಲ್ಡ್ ಹಾಕೊಂಡಿದೀವಿ. ಮಿನಿಮಮ್ 45 ಸೆಂಟಿಮೀಟರ್ ಇರಬೇಕು. 45 ಹೆಂಗೆ ಅಂದ್ರೆ ನಮ್ದು ವೇಸ್ಟ್ ರೌಂಡ್ ಏನಿರುತ್ತೋ ಆ ವೇಸ್ಟ್ ರೌಂಡ್ ಇದ್ದಾಗ 3 ಪಟ್ಟು ಅಥವಾ 2 ಪಟ್ಟು ಜಾಸ್ತಿ ಬಟ್ಟೆ ನಮ್ಗೆ ಇರ್ಬೇಕು. 45 ನರ್ಗೆ ಕೊಡಕ್ ಬರಲ್ಲ. ನಾವು ಒಳಗಡೆ ಏನು ಒಳಗ್ ತಳ್ಳಿ ನರ್ಗೆ ಮಾಡ್ತಾ ಹೋಗ್ತೀವಿ, ಪ್ಲೇಟ್ಸ್ ಹಾಕ್ತಾ ಹೋಗ್ತೀವಿ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸ್ಕ್ವೇರ್ ಮಾಡ್ಕೊಂಡ್ರೆ ಒಂದೇ ಸಮ ಕಟ್ ಮಾಡ್ಕೋಬೇಕಷ್ಟೇ. ವೇಸ್ಟ್ ರೌಂಡ್ನ 3ರಷ್ಟು ಬಟ್ಟೆ ಇರಬೇಕು. 3ರಷ್ಟಾರು ಬಟ್ಟೆ ಇದ್ರೆ ಗಾರ್ಮೆಂಟ್ಸ್ ಲುಕ್ ಆಗುತ್ತೆ. ನರ್ಗೆಗಳು ಜಾಸ್ತಿ ಇರ್ಬೋದು ಬಟ್ ಕಡಿಮೆ ಇರಬಾರ್ದು. ಬಟ್ಟೆ ಮಾಡ್ಬೇಕಾದ್ರೆ ಇಲ್ಲಿಂದ ಇಲ್ಲಿಗೆ 1 ಇಂಚು ರೆಡಿ ಮಾಡಿದ್ರೆ ಒಳಗಡೆಗೆ ಹೋಗೋ ಬಟ್ಟೆ 2 ಇಂಚ್ ಇರುತ್ತೆ. ಮತ್ತೆ 1 ಇಂಚ್ ನರ್ಗೆ ಅದ್ರ ಒಳಗೆ ಹೋಗೋ ಬಟ್ಟೆ 2 ಇಂಚ್ ಇರುತ್ತೆ. ಅದೆಲ್ಲ ನಾವು ಮಾಡ್ಕೊಂತ ಹೋಗ್ಬೋದು. ನೆಕ್ಸ್ಟ್ ನಿಮ್ದು ಇವ್ರದ್ದು ಮಾಡ್ತಾ ಅಶ್ವಿನಿ ಅವ್ರದ ಮಾಡಿ ಕೊಡಿ ನಿಮ್ದು ಅಳ್ತೀನಿ ಮಾಡಕ್ಕಾಗ್ಬಿಡ್ರಿ. ಆಗತ್ ಮಾಡ್ರಿ ಇಷ್ಟೊತ್ತು. ತೋಳಿನ ಉದ್ದ ಏನ್ ಬರುತ್ತೋ ಅದು ನಾವು ಸ್ಲೀವಿನ ಲೆಂತ್ ಫಸ್ಟ್ ಮಾರ್ಕ್ ಮಾಡ್ಕೋಬೇಕು. ಅದಕ್ಕೆ ಪ್ಲಸ್ 1.5 ಸೆಂಟಿಮೀಟರ್ ಆಡ್ ಮಾಡ್ಬೇಕು. ಇಲ್ಲಿಂದ ಇಲ್ಲಿಗೆ ನರ್ಗಿಗೆ ನರ್ಗೆ ಸ್ಲೀವ್ ಬರುತ್ತೆ. ಪಪ್ ಸ್ಲೀವ್ ಒಂದ 10 ಸೆಂಟಿಮೀಟ್ರು ಅಥವಾ 8 ಸೆಂಟಿಮೀಟ್ರು ಎಷ್ಟಾರು ಬಿಟ್ಕೊಳ್ಳಿ. ನಮ್ಗೆ ನರ್ಗೆ ಎಷ್ಟು ಬೇಕೋ ಅಷ್ಟರವರೆಗೂ ಬಿಟ್ಕೋಬಹುದು. 15ವರೆಗೂ ಬಿಟ್ಕೋಬಹುದು, 20ವರೆಗೂ ಬಿಟ್ಕೋಬಹುದು. ನೋಡ್ತೀನಿ ವಾಯ್ಸ್ ಬರುತ್ತೆ ಅಂತ. ನಾವು ಮಾತಾಡೋದು ಬರುತ್ತೆ ಹಂಗೆ ಹಾಕ್ತೀನಿ.
ಎಷ್ಟು ಗಲಾಟೆ ಮಾಡ್ತಾರೆ ನಮ್ಮ ಸ್ಟೂಡೆಂಟ್ಸು ಅಂತ ಆಗ್ರಿ. 0 to 1 ಸ್ಲೀವ್ ಲೆಂತ್ -1.5 ಮಾಡಿದ್ರ ನೆಕ್ಸ್ಟ್ 10 ಸೆಂಟಿಮೀಟರ್ ಮಾರ್ಕ್ ಮಾಡ್ಕೊಳ್ಳಿ. ಇದು ನರ್ಗೆಗೆ ಹೋಗುತ್ತೆ, ಇಲ್ಲಿಂದ ಇಲ್ಲಿಗೆ ನರ್ಗೆ ಸೇಮ್ 1 2 3 10 ಸೆಂಟಿಮೀಟರ್. ನೆಕ್ಸ್ಟ್ ಮಾಮೂಲಿ ಸ್ಲೀವ್ ಮಾರ್ಕ್ ಮಾಡ್ತಾ ಹೋಗ್ಬೇಕು. ಇಲ್ಲಿಂದ ಇಲ್ಲಿಗೆ 1/4 ಚೆಸ್ಟ್ ರೌಂಡ್ ಮಾಡಿದ್ರೆ ಬರುತ್ತೆ. ಅದು ಟಿಫನ್ ಮಾಡ್ಬೋದು ಕಣ್ರಿ ಇದು. ಶಾವಿಗೆ ನಾವು ಮಾಡ್ತೀವಿ, ಶಾವಿಗೆ ಆ ಥರನೇ ಮಾಡ್ತೀರಾ? ಇಲ್ಲಿಂದ ಬ್ಯಾಕ್ ಆರ್ಮಲ್ ಚೆಕ್ ಮಾಡ್ಕೊಳ್ಳಿ. ಸೀಮ್ ಅಲೈನ್ಸ್ನ ಬಿಟ್ಬಿಟ್ಟು ನಾವು ಪ್ಲೇಟ್ ಅಲ್ಲಿ ಇದು ನಾವು ಅಟ್ಯಾಚ್ ಮಾಡ್ತೀವಿ ಶೋಲ್ಡರ್ ಪಾರ್ಟ್ ನ, ಅದ ಬಿಟ್ಬಿಟ್ಟು ನೆಕ್ಸ್ಟ್ 1/4 ಚೆಸ್ಟ್ ರೌಂಡ್ ಎಷ್ಟಿದೆಯೋ 1/4 ಚೆಸ್ಟ್ ರೌಂಡ್ ಏನ್ ಬರುತ್ತೆ ಮಾಡ್ಕೋಬಹುದು. ಇಲ್ಲ ಅಂದ್ರೆ ಲೈನ್ ಹಾಕೊಳ್ಳಿ. ಫಸ್ಟ್ ಈ ಬ್ಯಾಕ್ ಆರ್ಮಲ್ ನ ಚೆಕ್ ಮಾಡಿ. ಅದೇ ನೋಡಿ ಶಾವಿಗೆ ಏನು ಇಲ್ಲಿ ಶೋಲ್ಡರ್ ಅಟ್ಯಾಚ್ ಮಾಡಿರ್ತೀವಿ, ಅದ ಅರ್ಧ ಇಂಚ ಬಿಡಿ. ಆ ಅರ್ಧ ಇಂಚ್ ಬಿಟ್ಟು ಇಲ್ಲಿ ಟೇಪ್ ಇಟ್ಟು ಆರ್ಮಲ್ ರೌಂಡ್ ನ ಚೆಕ್ ಮಾಡಿ. ಆ ಆರ್ಮಲ್ ರೌಂಡ್ ಚೆಕ್ ಮಾಡಿ ಇಟ್ಕೊಂಡು ಮಿನಿಮಮ್ ಒಂದು 19 ಬತ್ತು ಅಂತ ಅನ್ಸ್ಕೊಳ್ಳಿ. ಈ ಆರ್ಮಲ್ ರೌಂಡ್ ಇದರಿಂದ ಇಲ್ಲಿಗೆ 1/12 ಚೆಸ್ಟ್ ರೌಂಡ್ ಪ್ಲಸ್ ಕಡಿಮೆ ಹೆಂಗ್ ಮಾಡ್ರಿ? ಅಕ್ಕಿ ಇದ್ ಮಾಡ್ಕೊಬಿಟ್ಟು ಮುದ್ದೆ ತರ ಬೇಯಿಸ್ಕೊಂಡು ಕಟ್ಟಿ ಆಮೇಲೆ ಬೇಯಿಸೋದು. ನಮ್ಗೆ ಈ ಲೈನ್ ಎಷ್ಟು ಗೊತ್ತಾ? 1/12 ಚೆಸ್ಟ್ ರೌಂಡ್ ಪ್ಲಸ್ 1 ಸೆಂಟಿಮೀಟರ್. 4 ರಿಂದ 5 1/12 ಚೆಸ್ಟ್ ರೌಂಡ್ ಪ್ಲಸ್ 1.5 ಸೆಂಟಿಮೀಟರ್ ಅಥವಾ 1 ಸೆಂಟಿಮೀಟರ್ ತಗೊಳ್ಳಿ ಸಾಕಾಗುತ್ತೆ. ನೆಕ್ಸ್ಟ್ ನಮ್ದು ಏನ್ ಹಿಂದೆ ಬಿಡ್ತೀವೋ ಅದು. ಈ ಬಾಡಿ ಪಾರ್ಟ್ ಅಲ್ಲಿ ನಾವು 4 ಸೆಂಟಿಮೀಟರ್ ಹಿಂದೆ ಬಿಟ್ಟಿದ್ರೆ ಸ್ಲೀವ್ ಅಲ್ಲೂ ನಾವು ಅದೇ ಹಿಂದೆನ ಕ್ಯಾರಿ ಮಾಡ್ಬೇಕು. ಈಗ ಆರ್ಮಲ್ ರೌಂಡ್ ಇಲ್ಲಿಂದ ಇಲ್ಲಿಗೆ ನಮಗೆ 19 ಬರುತ್ತಾ ಅಂತ ಟೇಪ್ ಅಲ್ಲಿ ಹಿಂಗ್ ಹಿಡಿದು ಮಾರ್ಕ್ ಮಾಡಿ. 19 ಇಲ್ಲಿಗೆ ಬರುತ್ತೆ ಅಂದಾಗ ಅಲ್ಲಿ ಮಾರ್ಕ್ ಮಾಡಿ, ಅಲ್ಲಿಂದ 5 ಸೆಂಟಿಮೀಟರ್ ನೀವು ಹೊರಗಡೆ ತಗೊಳ್ಳಿ. ನಿಮ್ದು ಶೋಲ್ಡರ್ 4.5 ಬರುತ್ತಾ? ಇಲ್ಲಿ 4.5 ಪ್ಲಸ್ 1.5 ಆಡ್ ಮಾಡ್ತೀರಾ? ಇದು ಎಷ್ಟು ಬರುತ್ತೆ ನಿಮಗೆ? 6 ರಿಂದ 7ಕ್ಕೆ ಸ್ಟ್ರೈಟ್ ಲೈನ್ ಹಾಕಿ. ಇವೆರಡು ಮಧ್ಯ ಅಂದ್ರೆ ಶೋಲ್ಡರ್ ಲೆಸ್ ಮಾಡಿದ್ರೆ 4.5 ಬರುತ್ತೆ. 10 ಲೆಸ್ ಮಾಡಿ 10 ಲೆಸ್ ಮಾಡಿದ್ರೆ ಎಕ್ಸ್ ಆಗುತ್ತೆ. ಮೇಕೆ 1 ಸೆಂಟಿಮೀಟರ್ ಶೋಲ್ಡರ್ 36 ವೈ ಅಂತ ಕೊಟ್ಟಿದ್ದೀನಿ. ಹಿಂಭಾಗದ ಕಂಕುಳಿನ ಆಕಾರವನ್ನ ಕೊಡ್ಬೇಕು. ನೆಕ್ಸ್ಟ್ ಎಕ್ಸ್ ಮತ್ತೆ ಆರ್ ಗೆ ಏನಿದೆ ಮಧ್ಯ ಬಿಂದು ಲೆಸ್ ಮಾಡಿ ಕಾಲಿನ ಇಲ್ಲಿಂದ ಇಲ್ಲಿಗೆ 1/2 ಸೆಂಟಿಮೀಟರ್. ಎಂ ಮತ್ತೆ ಎಸ್ ಅಂತ ಕೊಟ್ಟಿದ್ದೀನಿ ನೋಡಿ. ಎಕ್ಸ್ ಗೆ ಮೇಲೆ 1 ಸೆಂಟಿಮೀಟರ್ ಕೊಟ್ಟು ಹಿಂಭಾಗದ ಕಂಕುಳಿನ ಆಕಾರವನ್ನ ಕೊಟ್ಟು ಎಕ್ಸ್ ಮತ್ತೆ 6 ಇರುವ ಮಧ್ಯ ಬಿಂದು ಎಂ ಅವೆರಡರಿಂದ ಕೆಳಗೆ 1/2 ಸೆಂಟಿಮೀಟರ್ ಮಾತ್ರ ಕೊಟ್ಕೊಳ್ಳಿ. ಅದು ಎಸ್ ಅಂತ ಕೊಟ್ಟಿದ್ದೀನಿ. ಇಲ್ಲಿಂದ ಬಂದು ಇಲ್ಲಿ ಇಳಿಸಿ ಮಧ್ಯ ಭಾಗದಲ್ಲಿ ಸ್ವಲ್ಪ ಶೇಪ್ ಹಿಂಗ್ ಬರ್ಬೇಕು. ಇದು ಸ್ಲೀವ್ ಫ್ರಂಟ್ ಪಾರ್ಟ್, ಫ್ರಂಟ್ ಶೇಪ್ ನ ಕೊಡ್ಬೇಕು. ನೆಕ್ಸ್ಟ್ 5 ಈಗ ಆಲ್ರೆಡಿ ಇಲ್ಲಿ ನರ್ಗಿ ಕೊಟ್ಟಿದೀವಿ. ಇಲ್ಲಿಂದ ಇಲ್ಲಿಗೆ ತೋಳಿನ ಅಗಲ ನಮ್ದು ಸ್ಲೀವ್ ರೌಂಡ್ ಏನ್ ಬರುತ್ತೋ ಅದರಿಂದ ಅರ್ಧ ತೋಳಿನ ಅಗಲ ಪ್ಲಸ್ ಅದಕ್ಕೆ 5 ನಾನು ಇಲ್ಲಿ ಕಮ್ಮಿ 4 ಸೆಂಟಿಮೀಟರ್. ಇಲ್ಲಿ ಏನ್ ಬಿಟ್ಟಿರ್ತೀನಿ ಅದೇ ಇಲ್ಲಿ ಇರೋದು 4 ಸೆಂಟಿಮೀಟರ್. ಅರ್ಧ ಸೆಂಟಿಮೀಟರ್ ಈಗ ಎಷ್ಟು ತಗೋತೀವಿ? 5 ಆಯ್ತಾ? 5 ತಗೋತೀರಾ? ನೆಕ್ಸ್ಟ್ ಇಲ್ಲಿಂದ ಸ್ವಲ್ಪ ಲೈಟ್ ಆಗಿ 1.5 ಸೆಂಟಿಮೀಟರ್ ಅಷ್ಟು ಶೇಪ್ ಕೊಡಿ. ಸ್ಲೀವ್ ಅವಾಗ ನಾವು ನರ್ಗೆ ಏನ್ ಕೊಡೋದು ಅದು ನೀಟಾಗಿ ಕುತ್ಕೊಳ್ಳುತ್ತೆ. ಅವ್ರು ಯಾವ ತರ ಕಟಿಂಗ್ಸ್ ಮಾಡ್ತಾರೆ ಅಂದ್ರೆ ಕೆಳಗಡೆ ಒಂದು 5 ತಗೊಂಡಿದ್ಯಾ? ಒಂದು ಹಾಫ್ ಎಕ್ಸ್ಟ್ರಾ ತಗೊಂಡಿದ್ಯಾ? ಅರ್ಧ ತೋಳಿನಾಗಲ್ಲ ಎಕ್ಸ್ಟ್ರಾ ಇಲ್ಲಿ ಸೇರಿಸಿದ್ವಿ. ಇಲ್ಲಿಂದ ಬಂದು ಶೇಪ ಇಲ್ಲಿ ಕೊಟ್ವಿ.
ಇದೆಲ್ಲ ನರ್ಗಿಗೆ ಹೋಗುತ್ತೆ. ಇದು ಬರುತ್ತೆ. ನೆಕ್ಸ್ಟ್ ಫೇಸಿಗೆ ಕೊಡ್ಬೇಕು. ಕೆಳಗಡೆ ನಾವು ಕ್ಲೋಸ್ ಮಾಡ್ಬೇಕು. ನರ್ಗೆ ಆದ್ಮೇಲೆ ಕ್ಲೋಸ್ ಮಾಡ್ಬೇಕು ಅಂದಾಗ ಒಂದು 6 ಸೆಂಟಿಮೀಟರ್ ಅಷ್ಟು ಇದು ಫೇಸಿಂಗಿಗೆ 0 to 1 ಒಂದು 6 ಸೆಂಟಿಮೀಟರ್ ಇಟ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಅರ್ಧ ತೋಳಿನ ಅಗಲ 4 ಅಥವಾ 5 ಸೆಂಟಿಮೀಟರ್ ಇಲ್ಲಿಗೆ ನಮ್ಗೆ ರೆಡಿ ಸ್ಲೀವ್ ಏನ್ ಬರುತ್ತೆ ಅಷ್ಟು ಅರ್ಧ ತೋಳಿನ ಅಗಲ 4 ಆರು ಕೊಡಿ. ಇಲ್ಲ ಬಾಡಿ ಪಾರ್ಟ್ ಅಲ್ಲಿ 5 ಬಿಟ್ಟಿದ್ರೆ ಇದು 5 ಬಿಟ್ಕೊಡಿ. ಇದು ಲೆಂತ್ ಬಂದು ಹಿಂಗಿರ್ಬೇಕು. ಸ್ಲೀವ್ ಲೆಂತ್ ಬಂದು ಹಿಂಗಿರ್ಬೇಕು. ಇದು ಸಿಂಗಲ್ ಅಲ್ಲಿ ಮಾಡ್ಕೊಳ್ಳಿ. ಫೋಲ್ಡ್ ಅಲ್ಲಿ ಮಾಡ್ಕೋಬೇಕು. ಇದು ಫೋಲ್ಡ್ ಎಡ್ಜ್ ಇರುತ್ತೆ. ಸ್ಲೀವ್ ಅಲ್ಲೂ ಅಷ್ಟೇ ಇದು ಫೋಲ್ಡ್ ಎಡ್ಜ್ ಇರುತ್ತೆ. ಸ್ಕರ್ಟ್ ಪಾರ್ಟ್ ಇದು ಫೋಲ್ಡ್ ಎಡ್ಜ್ ಬರುತ್ತೆ. ಇದು ಅಷ್ಟೇ ಫೋಲ್ಡ್ ಎಡ್ಜ್ ಅಲ್ಲಿ ಬರುತ್ತೆ. ನಾವು ಬ್ಯಾಕ್ ಏನಾದ್ರು ಇದ್ಕೊಡ್ತೀವಿ ಅಂದಾಗ ಮಾತ್ರ ಓಪನ್ ಕೊಡ್ತಾ ಇದೀವಿ ಅಂದಾಗ ಅದಕ್ಕೆ ಸಪ್ರೇಟ್ ನಾವು ಬ್ಯಾಕ್ ಫ್ರಂಟ್ ಮಾರ್ಕ್ ಮಾಡ್ಬೇಕು. ಯಾಕೆ ಅಂದ್ರೆ ಉಕ್ಸ್ ಪಟ್ಟಿಗೆ ಅರ್ಧ ಇಂಚ ನಾವು ಸೇರಿಸ್ಕೋಬೇಕಾಗುತ್ತೆ. ಅವಾಗ ಬ್ಯಾಕ್ ಫ್ರಂಟ್ ಸಪ್ರೇಟ್ ಮಾಡಿ ನಾವು ಜಿಪ್ ಆದ್ರೂ ಬ್ಯಾಕ್ ಪಾರ್ಟ್ ಸಪ್ರೇಟ್ ಸಪ್ರೇಟ್ ಮಾಡ್ಬೇಕು. ಏನೇ ಬುಕ್ಸೆ ಹಾಕ್ಲಿ ಜಿಪ್ಪೆ ಹಾಕ್ಲಿ ಏನಾದ್ರು ಕೊಡ್ತೀವಿ ಅಂದಾಗ ಅರ್ಧ ಇಂಚು ಎಕ್ಸ್ಟ್ರಾ ಮಾಡ್ಬೇಕು. ಫ್ರಂಟ್ ಸಪ್ರೇಟ್ ಮಾಡ್ಬೇಕು, ಬ್ಯಾಕ್ ಸಪ್ರೇಟ್ ಸಪ್ರೇಟ್ ಮಾಡ್ಬೇಕು. ನಾನು ಇಲ್ಲಿ ಡೀಪ್ ಕೊಟ್ಟಿರೋದ್ರಿಂದ ಅವಾಗ ಬೇಕಾದ್ರೆ ನಾವು ಹಿಂಗೆ ಫೋಲ್ಡ್ ಎಡ್ಜ್ ಹಾಕೋದು ಮಾಡ್ತೀವಿ. ಬುಕ್ಸ್ ಡಿಸೈನ್ ಏನಾದ್ರು ಮಾಡ್ತಾ ಇದೀವಿ, ಬ್ಯಾಕ್ ಏನಾದ್ರು ದಾರ ಕಟ್ಟಾಗ ಏನಾದ್ರು ಮಾಡ್ತಾ ಇದೀವಿ ಅಂದಾಗ ಮಾತ್ರ ಅರ್ಧ ಇಂಚು ಸಪ್ರೇಟ್ ತಗೋಬೇಕಾಗುತ್ತೆ ಫ್ರಂಟ್ ಬ್ಯಾಕ್ ಅಷ್ಟೇ. ಇದಿಷ್ಟು ಪ್ಲೀಟೆಡ್ ಫ್ರಾಕ್. ಬೇಕು ಅಂದ್ರೆ ಪ್ಯಾಕೆಟ್ ಅಟ್ಯಾಚ್ ಮಾಡ್ತೀವಿ ಅಂದ್ರೆ ಪ್ಯಾಕೆಟ್ ಮಾಡ್ಕೋಬಹುದು. ಬೆಲ್ಟ್ ಬಂದು ನಮಗೆ ಲೆಂತ್ ನೋಡ್ಕೊಳ್ಳಿ. ಇಲ್ಲಿಂದ ಇಲ್ಲಿಗೆ ಮಿನಿಮಮ್ ಮಂಡಿವರೆಗೂ ಬಂದ್ರೆ ಸಾಕು. ನಮ್ದು ಲೆಂತ್ ಅಂದ್ರೆ 50 ಸೆಂಟಿಮೀಟರ್ ಲೆಂತ್ ಬರುತ್ತೆ. ಮಿನಿಮಮ್ ಒಂದು 50 ಸೆಂಟಿಮೀಟರ್ ಫೋಲ್ಡ್ ಎಡ್ಜ್ 50 ಸೆಂಟಿಮೀಟರ್ ಇರುತ್ತೆ. ಲೆಂತ್ ಬಂದು ನಮ್ಗೆ 50 ಸೆಂಟಿಮೀಟರ್. ಫೋಲ್ಡ್ ಎಡ್ಜ್ ಇರೋದ್ರಿಂದ ನಾವು ಇಲ್ಲಿಂದ ಇಲ್ಲಿಗೆ 6 ಸೆಂಟಿಮೀಟರ್ ಮಾಡ್ಕೊಳ್ಳಿ ಸಾಕಾಗುತ್ತೆ. ಅಗಲ ಬಂದು 6 ಸೆಂಟಿಮೀಟರ್. ಇಲ್ಲಿಂದ ಇಲ್ಲಿಗೆ ಒಂದು 3 ಸೆಂಟಿಮೀಟರ್ ಮೇಕ್ ಹೋಗಿ ಅಥವಾ 5 ಸೆಂಟಿಮೀಟರ್ ಮೇಲೆ ಹೋಗಿ ಏನಿಲ್ಲ, ಏನೂ ಆಗಲ್ಲ. ಬೆಲ್ಟಿನ ಶೇಪ್ನ ಕೊಡ್ರಿ. ಸ್ಟಿಚ್ ಮಾಡ್ತಾ ಮಾಡ್ತಾ ಇದೊಂಚೂರು ಕಮ್ಮಿ ಮಾಡಿ. ಇಲ್ಲ ಅಗಲ ಜಾಸ್ತಿ ಇರಲಿ, ಬೆಲ್ಟ್ ಇಂದು ಮೇಲ್ಗಡೆ ಪಾರ್ಟು ಚಿಕ್ಕದ್ ಬರಲಿ. ಆವಾಗ ಇದ ಟರ್ನ್ ಮಾಡ್ಕೊಂಡು ಬೆಲ್ಟ್ ಅಟ್ಯಾಚ್ ಮಾಡಿ. ಈ ಸ್ಕರ್ಟ್ ಪಾರ್ಟ್ ಇಂದ ಅರ್ಧ ಇಂಚು ಮೇಲೆ ನಾವು ಬೆಲ್ಟ್ ನ ಅಟ್ಯಾಚ್ ಮಾಡಿ. ಇಲ್ಲಿಂದ ಇಲ್ಲಿಗೆ ಒಂದು ಅರ್ಧ ಇಂಚ್ ಗ್ಯಾಪ್ ಇರಲಿ. ಅಂದ್ರೆ ಈ ಪಾಯಿಂಟ್ ಇಂದ ಇಲ್ಲಿ ಬಿಟ್ಟು ಇಲ್ಲಿಂದ ಇಲ್ಲಿಗೆ ಸ್ಕರ್ಟ್ ಮಾರ್ಕ್ ಮಾಡ್ಕೋಬೇಕು ಅಷ್ಟೇ. ಇಷ್ಟೆಲ್ಲ ಪ್ಲೀಟೆಡ್ ಫ್ರಾಕ್.